ಗೆಜೆಟ್ ಅಧಿಸೂಚನೆಗಳನ್ನು ತಕ್ಷಣ ಹಿಂಪಡೆಯಿರಿ. ತಕ್ಷಣ ಹಿಂಪಡೆಯಬೇಕು. ಕರಾಳ ಗೆಜೆಟ್ ಅಧಿಸೂಚನೆಗಳನ್ನು ತಕ್ಷಣ ಹಿಂಪಡೆಯಬೇಕು. ಈ ಫಾರ್ಮಸಿ ಹಾವಳಿಗೆ, ಈ ಫಾರ್ಮಸಿ ಹಾವಳಿಗೆ ಬೇಕೇ ಬೇಕು, ಬೇಕೇ ಬೇಕು. ಈ ಫಾರ್ಮಸಿ ಹಾವಳಿಗೆ, ಈ ಫಾರ್ಮಸಿ ಹಾವಳಿಗೆ ಕರಾಳ ಗೆಜೆಟ್ ಅಧಿಸೂಚನೆಗಳನ್ನು ತಕ್ಷಣ ಹಿಂಪಡೆಯಬೇಕು. ಕರಾಳ ಗೆಜೆಟ್ ಅಧಿಸೂಚನೆಗಳನ್ನು ತಕ್ಷಣ ಹಿಂಪಡೆಯಿರಿ. ಬೇಕೇ ಬೇಕು, ಬೇಕೇ ಬೇಕು. ಈ ಫಾರ್ಮಸಿ ಹಾವಳಿಗೆ, ಈ ಫಾರ್ಮಸಿ ಹಾವಳಿಗೆ ರಾಜ್ಯಾದ್ಯಂತ ಇವತ್ತು ನಡೆದಂತ ಮೆಡಿಕಲ್ ಶಾಪ್ ಮುಷ್ಕರಕ್ಕೆ ಇಷ್ಟೆಲ್ಲ ಒಗ್ಗಟ್ಟಿನಾಗಿ ನಮ್ಮ ಜೊತೆಗೂಡಿದಂತ ಎಲ್ಲ ಸಿಂಧನೂರು ತಾಲೂಕಿನ ಔಷಧ ವ್ಯಾಪಾರಿಗಳ ಸದಸ್ಯರು, ಪದಾಧಿಕಾರಿಗಳು ಹಾಗೂ ನಮ್ಮ ಸನ್ರೈಸ್ ನರ್ಸಿಂಗ್ ಕಾಲೇಜಿನ ಫಾರ್ಮಸಿ ಸ್ಟೂಡೆಂಟ್ಸ್ ಆಗಿರುವಂತಹ ಎಲ್ಲರಿಗೂ ಹಾಗೂ ನಮ್ಮ ಮಾಧ್ಯಮ ಮಿತ್ರರಿಗೂ ಎಲ್ಲರಿಗೂ ತುಂಬ ಧನ್ಯವಾದಗಳು. ಈಗಾಗಲೇ ನಿನ್ನೆ ನಾವು ಮೀಡಿಯಾಗೂ ಎಲ್ಲರಿಗೂ ತಿಳಿಸಿದ್ದೀವಿ. ಈ ಒಂದು ದಿನ ಒಂದು ವಾರ ಮೇ 20ನೇ ತಾರೀಕು ಕಂಪ್ಲೀಟ್ ಮೆಡಿಕಲ್ಸ್ ಬಂದಿರುತ್ತದೆ ಅಂತೇಳಿ. ಈ ಒಂದು ಮುಷ್ಕರಕ್ಕೆ ಬೆಂಬಲವಿಷ್ಟೇ. ಆದಷ್ಟು ಭಾರತ ಸರ್ಕಾರವು ಈ ಗ್ಯಾಜೆಟ್ ನೋಟಿಫಿಕೇಶನ್ GSR 220 ಹಾಗೂ GSR 817 ಅನ್ನು ಹಿಂಪಡೆಯಬೇಕು. ಹಿಂಪಡೆದು ಈ ಫಾರ್ಮಸಿ ಹಾವಳಿಗಳನ್ನು ಕಟ್ಟುನಿಟ್ಟಾಗಿ ನಿಯಂತ್ರಿಸಬೇಕಂತೇಳಿ ನಮ್ಮೆಲ್ಲರದು ವಿನಂತಿ ಇರುತ್ತದೆ. ಇದರಿಂದ ತಹಸೀಲ್ದಾರ್ ಸರ್ಗೂ ನಾವು ಮನವಿ ಕೊಡಲಿ ಬಂದಿದ್ದೇವೆ. ಇವ್ರ ಮೂಲಕ ನಾವು ರಿಕ್ವೆಸ್ಟ್ ಮಾಡೋದಿಷ್ಟೇ. ಈಗಾಗಲೇ ಆನ್ಲೈನ್ ಫಾರ್ಮಸಿ ಮೂಲಕ ಏನಾದರೆ ನಾರ್ಕೋಟಿಕ್ ಡ್ರಗ್ಸ್, ಶೆಡ್ಯೂಲ್ H1 ಡ್ರಗ್ಸ್ ಇವೆಲ್ಲ ಸೇಲ್ ಆಗ್ತದೆ. ಅವೆಲ್ಲ ಹುಡುಗರಲ್ಲಿ ಮಾದಕ ದ್ರವ್ಯಗಳಂತಾಗಿ ಚೇಂಜ್ ಆಗಿ ಅವರೆಲ್ಲರಿಗೂ ತೊಂದರೆಗಳನ್ನು ಕೊಡ್ತಿರೋದು. ಈ ಫಾರ್ಮಸಿ ಮೇಲೆ ಯಾವುದೇ ತರಹ ನಿವೇದನೆಗಳು, ನಿಷೇಧಾಜ್ಞೆಗಳು ಜಾರಿ ಮಾಡ್ತಾ ಇಲ್ಲ. ಅವರಿಗೇನು ಇನ್ಸ್ಪೆಕ್ಷನ್ಸ್ ಅದು ಏನೂ ನಡೀತಾ ಇಲ್ಲ. ಒಂದು ಪ್ರಿಸ್ಕ್ರಿಪ್ಷನ್ ಜನರೇಟ್ ಮಾಡಿಕೊಂಡು ಔಷಧಿಗಳನ್ನು ಪಡೆದುಕೊಳ್ಳಲು ಈಸ್ ಆಗಿದೆ. ಸಾರ್ವಜನಿಕರ ಹಿತದೃಷ್ಟಿಯಿಂದ ನಾವೆಲ್ಲರೂ ಇವತ್ತು ಈ ಬೆಂಬಲವನ್ನು ಮಾಡಲಾಗಿದೆ ಹಾಗೂ ಬಂದ್ ಮಾಡಲಾಗಿದೆ ಮೆಡಿಕಲ್ ಶಾಪ್ ಎಲ್ಲರಿಗೂ. ಇದಕ್ಕೆ ಹಾಗೆ ಸಹಕರಿಸಿದ ಸಮಸ್ತ ಸಿಂಧನೂರು ಜನತೆಗೆ, ಮಾಧ್ಯಮ ಮಿತ್ರರಿಗೆ ಹಾಗೂ ನಮ್ಮ ಪೊಲೀಸ್ ಠಾಣೆ ನಮ್ಮ ಸಾರಿಗೆ ಎಲ್ಲರಿಗೂ ನಮ್ಮ ಸಾಯಂಕಾಲ ತಾನೇ ಇರುತ್ತೆ. ಹೆಂಗೆ ಸಾಯಂಕಾಲ 12 ಗಂಟೆವರೆಗೂ ಮಾಡ್ತಾ ಇದ್ದೀವಿ ಸರ್. ಜನರ ಹಿತದೃಷ್ಟಿಯಿಂದ ಇಟ್ಕೊಂಡು ಮೆಡಿಕಲ್ ಶಾಪ್ಸ್ ಮತ್ತೆ ಹಾಸ್ಪಿಟಲ್ ಕೌಂಟರ್ಸ್ ಎಮರ್ಜೆನ್ಸೀಸ್ ಎಲ್ಲ ನಡೀತಾ ಇದ್ದಾವೆ. ಅದಕ್ಕೇನು ನಾವು ಧಕ್ಕೆ ತಂದಿಲ್ಲ. ನಮ್ಮದು ಮೇನ್ ಈ ಎಲ್ಲ ಫ್ಲೋಟಿಂಗ್ ಹಾಸ್ಪಿಟಲ್ ಕೌಂಟರ್ಸ್ ಹೊರತುಪಡಿಸಿ ನಾವೇನು ಮೆಡಿಕಲ್ ಶಾಪ್ ಸೆಂಟರಲ್ಲಿ ಇರುವಂಥೆಲ್ಲವೂ ಮುಷ್ಕರ ಮಾಡಿದ್ದೀವಿ. ಹಳ್ಳಿಗಳಲ್ಲಿಂದ ನಮ್ಮ ಜನರು, ನಮ್ಮ ಫಾರ್ಮಸಿಸ್ಟ್ ಎಲ್ಲರೂ ಬಂದಿದ್ದಾರೆ. ಅವರೆಲ್ಲರೂ ಸಪೋರ್ಟ್ ಕೊಟ್ಟಿದ್ದಾರೆ. ಇದರಿಂದ ಓನ್ಲಿ ನಮ್ಮ ಅನಿಸಿಕೆಯ ನಮ್ಮ ಇದು ಏನಂತಂದ್ರೆ GSR
220 ಹಾಗೂ GSR 817 ಅನ್ನು ಕಂಪಲ್ಸರಿ ಹಿಂಪಡೆಯಬೇಕಾಗಿ ನಮ್ಮೆಲ್ಲರ ವಿನಂತಿ. ಧನ್ಯವಾದಗಳು. ಬೇಕೇ ಬೇಕು, ಬೇಕೇ ಬೇಕು, ಈ ಫಾರ್ಮಸಿ ಅವಳಿಗೆ, ಈ ಫಾರ್ಮಸಿ ಅವಳಿಗೆ, ಈ ಫಾರ್ಮಸಿ ಅವಳಿಗೆ ಬೇಕೇ ಬೇಕು, ಬೇಕೇ ಬೇಕು. ನೆಕ್ಸ್ಟ್ ಸರ್ ಸ್ಟೇಷನ್ ಬರ್ತಾ ನಮ್ಮ ಕಚೇರಿಗೆ ಅಧಿಕೃತವಾಗಿ ತಿಳಿಸುವುದೇನೆಂದರೆ ರಾಷ್ಟ್ರವ್ಯಾಪಿ ಪ್ರತಿಭಟನೆ ಅಂಗವಾಗಿ ಆಲ್ ಇಂಡಿಯಾ ಆರ್ಗನೈಸೇಷನ್ ಆಫ್ ಕೆಮಿಸ್ಟ್ ಅಂಡ್ ಡ್ರಗ್ಗಿಸ್ಟ್ ವೆಲ್ಫೇರ್ ಅಸೋಸಿಯೇಷನ್ ಇವರ ಮೇರೆಗೆ ಸಿಂಧನೂರು ತಾಲೂಕಾದ್ಯಂತ ಕೆಮಿಸ್ಟ್ ಅಂಡ್ ಡ್ರಗ್ಗಿಸ್ಟ್ ವೆಲ್ಫೇರ್ ಅಸೋಸಿಯೇಷನ್ ಈ ಒಂದು ದಿನ ಬುಧವಾರ ಬೇರೆ 20ನೇ ತಾರೀಕು ಕಂಪ್ಲೀಟ್ ಬಂದ್ ಮಾಡಲಾಗಿದೆ ಎಲ್ಲ ಮೆಡಿಕಲ್ ಶಾಪ್ಗಳನ್ನು. ಇದರಿಂದ ತಮಗೆ ನೀಡುವಂತಹ ಪತ್ರ ಏನಂದ್ರೆ ವಿನಂತಿ ಪತ್ರ, ಈ ಫಾರ್ಮಸಿಗಳಿಗೆ ಸಂಬಂಧಿತ ಕೇಂದ್ರ ಸರ್ಕಾರ ಹೊರತುಪಡಿಸಿದ ಗೆಜೆಟ್ ಅಧಿಸೂಚನೆಗಳು GSR 220 ಹಾಗೂ GSR 817 ಅನ್ನು ತಕ್ಷಣವೇ ಹಿಂಪಡೆಯಬೇಕು ಎಂದು ಆಗ್ರಹಿಸಿ ಈ ಸಾಂಕೇತಿಕ ಮುಷ್ಕರವನ್ನು ಹಮ್ಮಿಕೊಳ್ಳಲಾಗಿದೆ. ನಮ್ಮ ಪ್ರಮುಖ ಕುಂದುಕೊರತೆಗಳು ಈ ಕೆಳಗಿನಂತಿರುತ್ತವೆ. ಸಾರ್ವಜನಿಕರ ಆರೋಗ್ಯ ಮತ್ತು ಸುರಕ್ಷಾ ಧಕ್ಕೆ. ಪ್ರಸ್ತುತ ನಿಯಮಾವಳಿಗಳು ಆನ್ಲೈನ್ ಸಂಸ್ಥೆಗಳು ಇಂಟರ್ನೆಟ್ ಮೂಲಕ ಔಷಧಿಗಳನ್ನು ಮಾರಾಟ ಮಾಡಲು, ದಾಸ್ತಾನು ಮಾಡಲು ಮತ್ತು ಪ್ರದರ್ಶಿಸಲು ಅವಕಾಶ ನೀಡುತ್ತವೆ. ಇದು ಅಧಿಕೃತವಾಗಿ ಭೌತಿಕ ಪ್ರಿಸ್ಕ್ರಿಪ್ಷನ್, ವೈದ್ಯರ ಚೀಟಿ ಇಲ್ಲದೆ ಶೆಡ್ಯೂಲ್ H1 ಹಾಗೂ ಶೆಡ್ಯೂಲ್ H1 ಡ್ರಗ್ಸ್ ಮತ್ತು ಮಾದಕ ದ್ರವ್ಯಗಳು ಸುಲಭವಾಗಿ ಸಿಗುವಂತೆ ಮಾಡುತ್ತದೆ. ಇದರಿಂದ ಸಾರ್ವಜನಿಕರ ಸುರಕ್ಷತೆ ತೀವ್ರ ಧಕ್ಕೆ ಉಂಟಾಗುತ್ತಿದೆ ಹಾಗೂ ಔಷಧಗಳ ದುರುಪಯೋಗದಲ್ಲಿ ಹೆಚ್ಚಳ. ಆನ್ಲೈನ್ ಫಾರ್ಮಸಿಗಳ ವಿಭಾಗದಲ್ಲಿ ಸಲ್ಲಿಸುವುದರಿಂದ ಸ್ವಯಂ ಔಷಧಿ ಸೆಲ್ಫ್ ಮೆಡಿಕೇಶನ್ ಯುವಜನರಲ್ಲಿ ಮಾದಕ ದ್ರವ್ಯಗಳ ದುರುಪಯೋಗ ಮತ್ತು ನಿಯಂತ್ರಿತ ಔಷಧಿಗಳ ಹಾವಳಿ ನೇರವಾಗಿ ಹೆಚ್ಚಳಾಗಲು ಕಾರಣವಾಗುತ್ತದೆ. ಆರ್ಥಿಕ ಮೇಲೆಯೂ ಪರಿಣಾಮ. ಕಾರ್ಪೊರೇಟ್ ಈ ಫಾರ್ಮಸಿಗಳ ನಿಯಂತ್ರಿಸಿದ ಬೆಳವಣಿಗೆಯಿಂದ ದಶಕಗಳಿಂದ ಸ್ಥಳೀಯ ಸಮುದಾಯಕ್ಕೆ ಸೇವೆ ಸಲ್ಲಿಸುತ್ತಿರುವ ಸಾವಿರಾರು ಸಾಂಪ್ರದಾಯಿಕ ಔಷಧ ವ್ಯಾಪಾರಿಗಳ ಜೀವನೋಪಾಯಕ್ಕೂ ಸಂಕಷ್ಟ ಎದುರಾಗಿದೆ. ನಾವು ಈ ಸರ್ಕಾರಿ ಅಧಿಸೂಚನೆಗಳನ್ನು ಬಲವಾಗಿ ಖಂಡಿಸುತ್ತೇವೆ ಮತ್ತು ಕಾರ್ಪೊರೇಟ್ ಇಂಟರ್ನೆಟ್ ವ್ಯಾಪಾರಕ್ಕಿಂತ ಸಾರ್ವಜನಿಕ ಆರೋಗ್ಯ ಹಿತದೃಷ್ಟಿಯಿಂದ ನಿಮ್ಮನ್ನು ತಕ್ಷಣ ಪಡೆಯಬೇಕೆಂದು ಸರ್ಕಾರಕ್ಕೆ ಒತ್ತಾಯಿಸುತ್ತೇವೆ. ಆದ್ದರಿಂದ ಮಾನ್ಯ ತಹಸೀಲ್ದಾರ್ ಅವರು ಈ ಪ್ರತಿಭಟನೆ ನೋಡಿ.